ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಈ ಶ್ರೀ ಪರಮೇಶ್ವರ ಜಾತ್ರಾ ಮಹೋತ್ಸವದ ಸುಕ್ಷೇತ್ರ ಎಲ್ಲದಗುಂಡಿ ಇಂಥ ಒಂದು ಅನುಭವ ಚಿಂತನ ಹಾಗೂ ನಮ್ಮ ನಾಟಕದ ಉದ್ಘಾಟನೆಯ ಉತ್ಸವ ನಮ್ಮೆಲ್ಲರ ಈಗ ನಡೆದಾಡುವ ದೇವರು ನಮ್ಮ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ, ಇನ್ನೊಬ್ಬರು ನಿಮ್ಮೆಲ್ಲರ ಗುರುಗಳಾದ ನಮ್ಮ ಜಯಶಾಂತೀಶ್ವರ ಲಿಂಗೇಶ್ವರ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿ ನನ್ನ ಮಾರ್ಗದರ್ಶಕರು ನನ್ನ ಹಿರಿಯರಾದ ನಮ್ಮ ರಾಜಶೇಖರ್ ಪಾಟೀಲ್ ಅಣ್ಣನವರೇ ಹಾಗೂ ಬಾಬು ಅಣ್ಣನಾಯಕ ಅಣ್ಣನವರೇ, ನಮ್ಮ ಶಿವಶೆಟ್ಗಾರ್ ಅವರಿಗೆ ಪ್ರತಿ ವರ್ಷ ನಾನು ಕಾರ್ಯಕ್ರಮ ನೋಡ್ತಾನೆ ಇರ್ತೀನಿ. ಈ ವರ್ಷ ಇಲ್ಲಿಂದ ವಿಶೇಷತೆ ಏನಂದ್ರು, ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ದಿನ ಹೆಚ್ಚಳ ಆಗ್ತಾ ಇದೆ. ನಮ್ಮ ಜಾತ್ರೆ ಇಲ್ಲಿ ಡೇ ಬೈ ಡೇ ನೋಡ್ತೀನಿ. ಪ್ರತಿ ವರ್ಷ ಪ್ರತಿ ಅಕ್ಕ ತಂಗಿಯರು ತವ್ರ ಮಂದಿ ಗಂಡು ಮಂದಿ ಹೋಗಿದಿರ್ತಾರೆ, ಎಲ್ಲ ಗಂಡು ಮಂದಿ ಹೋಗಿದ್ರಲ್ಲ, ಅಕ್ಕ ತಂಗಿಯರೆಲ್ಲ ಮಕ್ಕಳಿಗೆ ತಮ್ಮ ಗಂಡರಿಗೆ ತಮ್ಮ ಮಂದಿ ಇಲ್ಲೊಂದು ಕರ್ಕೊಂಡು ಮಂದಿ ತಮ್ಮ ಪರಮೇಶ್ವರ ಒಂದು ಆಶೀರ್ವಾದ ಪಡಿಸಲಿಕ್ಕೆ ಇಲ್ಲೊಂದು ಕರ್ಕೊಂಡು ಮಂದಿ ಇಂಥ ಒಂದು ಕಾರ್ಯಕ್ರಮದಲ್ಲಿ, ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದು ಬಹಳ ವಿಶೇಷತೆ. ತಾವು ಇಲ್ಲಿ ಪಾಲ್ಗೊಳ್ಳಿ ನಾವು ಶಿವಾಚಾರ್ಯದಿಂದ ಪ್ರವಚನ ಕೇಳ್ತಾ ಇದ್ದೀರಿ. ಅಂತ ಒಂದು ಪ್ರವಚನ ಕೇಳಿ ಮನೆ ಹೋಗಲ್ದೇನೆ ಅದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನೀವೆಲ್ಲ ಇಲ್ಲಿಗೆ ಬರ್ತಿ ಸಾಧ್ಯ ಆಗ್ತದೆ ನಾನು ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮ ಈಗಾಗಲೇ ರತಿಕಾಂತ್ ಕೊಯ್ನೂರ್ ಅವರು ಹಾಗೂ ಶಿವಶಂಕರ್ ಅವರು ಹೇಳಿದ್ರು. ಇದು ನಮ್ದು ಸಮಸ್ಯೆ ಇದು ಬಹಳ ಕರೆಕ್ಟ್ ಅದ. ಇದು ನಮ್ಮ ಮಕ್ಕಳಿಗೆ ನಾವು ಧರ್ಮ ಅಂದ್ರೆ ಏನು, ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಏನು, ಇಂಥ ತೊಲೆ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ನಮ್ಮ ಮಕ್ಕಳು ಹೋಯ್ತಾ ಇರಬೇಕು, ತೋರಿಸ್ತಾ ಇದ್ದಾಗ ಮಾತ್ರ ನಮ್ಮ ಧರ್ಮ ಒಳ್ಳೆ ಸಾಧ್ಯ ಐತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಇಂಥ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಕಮಿಟಿಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾ ಆಕ್ಚುಲಿ ಕೆಲಸ ಒತ್ತಡ ಭಾಳ ಬಿಸಿ ಇದ್ದೆ, ಆದ್ರೆ ನಾನು ಪರಮೇಶ್ವರ್ ಇಲ್ಲಿಗೆ ಅವರು ಲಾಸ್ಟ್ 10 ದಿನ ಇದು ಕಂಪಲ್ಸರಿ ಬರಬೇಕಣ್ಣ ಅಂತಂದ್ರು. ನಾನು ಬಂದು ಇವತ್ತು ಒಂದು ಪರಮೇಶ್ವರ್ ಅವರ ಆಶೀರ್ವಾದ ತಗೊಂಡಿದ್ದೆ. ಅದೇ ರೀತಿ ಶಿವಾಚಾರ್ಯ ಅವರ ಆಶೀರ್ವಾದ ತಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ಕ, ಅದೇ ಈ ಕಮಿಟಿದವರಿಗೆ ಹಾಗೂ ಈಗ ನಾವು ಊರಿದವರಿಗೆ ಎಲ್ಲರೂ ತಮ್ಮೆಲ್ಲರಿಗೂ ಶಿವ ಪಾರ್ವತಿ ಅವರು ಒಳ್ಳೆ ಆಶೀರ್ವಾದ ಕೊಟ್ಟು ತಮ್ಮೆಲ್ಲರಿಗೂ ಜೀವನದಲ್ಲಿ ಸೌಭಾಗ್ಯವನ್ನು ಕಲಗಿಸ್ಕೊಡ್ಲಿ ಅಂತ ನಾನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.